ಹತ್ತತಂದ್ರ ಮಳಿ ಬರ್ಲಕತ್ತಂದ್ರ ಬಜಾರ್ದಾಗ ಇರ್ಲೆ ಮನಿ ಸಮೀಪ ಇರ್ತೀವಿ, ಬಾಳ ದೂರ ಇರಲ್ಲ. ಮನಿ ಬಜಾರ್ದಾಗೆ ಅದ ನಮ್ದು. ಬಜಾರ್ದಾಗ ಐತಿರಪ್ಪ. ಬಜಾರ್ಕ್ ಬಾಳ ಸಮೀಪ. ಬಜಾರ್ದಾಗ ಅಂದ್ರ ಮತ್ ಅಗ್ದಿ ಲೊಕೇಶನ್ ಮತ್ ಅಷ್ಟು ದೊಡ್ಡ ಜಾಗ ಸಿಕ್ಕದ್ ಅಪರೂಪ ಯಪ್ಪ. ಬಾಳ ಅಪ್ರೂಪ. ಇಲ್ರಿ ಅಪ್ಪ, ಇಲ್ಲಿ ಗೋಕಾಕದಾಗ ಅಂತಿ ಬಾಳ್ ರೇಟ್ ರೀ ಅಪ್ಪ. ಅದು ನಿಮ್ಮಲ್ಲಿ ಬಜಾರ್ಕ ಗಾಡಿ ತಗೊಂಡ್ ಹೋಗೋದಿರಲ್ಲ, ನಾವ್ ನಡ್ಕೊತ ಹೋದ್ರ ಬಜಾರ್ದಾಗೆ ಇರ್ತೀವಿ. 5 ನಿಮಿಷನೂ ಆಗಲ್ಲ ನಾವ್ ಬಜಾರ್ಕ್ ಹೋಗಕ್. ಅಡ್ಡಿ ಇಲ್ಲಪ್ಪ ಅದ. ಬೆಸ್ಟ್ ಜಾಗ ಐತ್ರಿಪ್ಪ ಅದ. ಅದೇ ಮತ್ತ ನೀವ್ ಡೌಟ್ ಕೇಳಿದ್ರಿ, ಕ್ಲಿಯರ್ ಮಾಡ್ಲಕ್ಕ ನಾವು ಇಲ್ಲ ಹೌದಪ್ಪ. ಹ್ಞೂನ್ರಿಪ್ಪ ಯಪ್ಪಾರ. ಈಗ ಶಿಷ್ಯ ಹ್ಞೂನ್ರಿಪ್ಪ ಈ ಮಿಥ್ಯವಾದ ಜಗತ್ತ ಅಂತ ಹೇಳ್ತೀರಿ, ಮತ್ತ ಮಿಥ್ಯವಾದ ಜಗತ್ತಿಗೆ ಈಗ ಯಾವ್ದೋ ಯಾರೋ ಒಂದ್ ವ್ಯಕ್ತಿ ನಿಮ್ಗ ಆಟಾಪುಗೇಡಿ ಆಗಿ ಮೀರಿದ್ನಂತಂದ್ರ ನೀವ್ ಅವನಿಗೆ ಕಂಟ್ರೋಲ್ ಮಾಡ್ಬೇಕಾದ್ರ ಏನ್ ಮಾಡ್ತೀರಿ? ಅವನ ಕಂಟ್ರೋಲ್ ಪಾಯಿಂಟ್ ಎಲ್ಲಿ ಅದ ನೋಡ್ತಾರ. ವೀಕ್ ಪಾಯಿಂಟ್ ಅಂದ್ರೇನು? ಅವನು ಯಾರದ್ರ ಮಾತ್ ಕೇಳ್ತಾನೇನು? ಅವ ಯಾರ ಹತ್ರ ಒಂದ್ ಕಡೆ ಡೊಗ್ತಾನ. ಎಷ್ಟ್ ಬೇಕಾದ ಪವರ್ಫುಲ್ ಇದ್ರು ಸಹಿತ ಎಲ್ಲೋ ಒಂದ್ ಕಡೆ ಡೊಗ್ಗಿರ್ತಾನ. ಹೌದಪ್ಪ. ಅವನ್ ಕಡೆಯಿಂದ ಹೇಳಿಸಿದ್ರಿ ಅವನ್ ನೆಟ್ಟಗಾತಾನ ಅಂತ ಹಿಂಗ್ ಹುಡುಕ್ತಾರ ದಾರಿ. ಹೌದಪ್ಪ. ಹಂಗ ಇಲ್ಲಿ ಏನದ, ಜಗತ್ತು ಮಿಥ್ಯೆ ಅದ. ಬಟ್ ಅವ ಜಗತ್ತು ಸೃಷ್ಟಿಕರ್ತ ನೋಡಿದ್ರ ಸೈಲೆಂಟ್ ಆಗಿ ಎಲ್ಲಿ ಅದನೋ ಹೆಂಗ್ ಅದನೋ ಗೊತ್ತಿಲ್ಲ. ಆದ್ರೆ ಜಗತ್ತಿಂದ ಒಂದು ಆರ್ಭಟ ಬಹಳ ಆಗ್ಯದ. ಇದಕ್ಕ ಆಧಾರ ಯಾರು? ಅಧಿಷ್ಠಾನ ಯಾರು? ಹೆಂಗಿದೆಲ್ಲ ಎದರ ಆಧಾರದ ಮೇಲೆ ಇದು ಇಷ್ಟೊಂದು ರಮಣೀಯವಾಗ್ಯದ ಈ ಜಗತ್ತ ಅಂತ ಅವನಿಗೆ ಆಧಾರ ಯಾವುದು? ಅಧಿಷ್ಠಾನ ಯಾವುದು? ಮಿಥ್ಯವಾದ ಜಗತ್. ಅದಕ್ಕೆ ಮಿಥ್ಯವಾದ, ಈಗ ಜಗತ್ತಂದ್ರೆ ಸರ್ಪ ಇದ್ದಂಗ, ರಜ್ಜು ಅಂದ್ರೆ ಬ್ರಹ್ಮ ಇದ್ದಂಗ. ಬ್ರಹ್ಮ ಇದ್ದಂಗ. ಮಿಥ್ಯವಾದ ಸರ್ಪಕ್ಕ ಆಧಾರ ಯಾವುದು? ಅಧಿಷ್ಠಾನ ಯಾವುದು ಅಂತ ಕೇಳಿದ್ರ ರಜ್ಜುನೇ ಆಧಾರ, ರಜ್ಜುನೇ ಅಧಿಷ್ಠಾನ. ರಜ್ಜು ಇರ್ಲಿಲ್ಲ ಅಂತಂದ್ರ ಸರ್ಪ ತೋರ್ಲಕ್ ಸಾಧ್ಯನೇ ಇಲ್ಲ. ಸಾಧ್ಯ ಇಲ್ಲ. ಸರ್ಪದ ಇದು ರಜ್ಜುವಿನ ಆಧಾರದ ಮೇಲೆ ಸರ್ಪ ತೋರಿತ. ಮತ್ತ ಅಧಿಷ್ಠಾನ ಅಂತಂದ್ರೇನು? ಮಿಥ್ಯವಾಗಿದ್ದ ಏನೇನದ ಅದೆಲ್ಲ ನಾಶ ಆಗಿ ಹೋದ್ಮೇಲ ಇಲ್ಲದಂಗ ಆದಾಗ ಕಡಿ ಉಳಿಯೋದೇ ಅಧಿಷ್ಠಾನ. ಈಗ ಸರ್ಪ ಹೋಗ್ಬಿಡ್ತಂತಂದ್ರ ಅಲ್ಲಿ ಏನ್ ಉಳ್ದಿರ್ತದ? ಅದಕ್ಕೆ ಅಧಿಷ್ಠಾನ ಅಂತಾರ. ಅಧಿಷ್ಠಾನ ವಸ್ತು ಏನೆಲ್ಲ ನಾಶ ಆದ್ರೂ ಅಧಿಷ್ಠಾನ ವಸ್ತು ನಾಶ ಆಗಲ್ಲ. ಲಾಸ್ಟಿಗೆ ಉಳಿಯೋದ ಶೇಷ ವಸ್ತುನೇ ಅಧಿಷ್ಠಾನ. ಅವಿನಾಶಿ ವಸ್ತು ಅದು. ಅವಿನಾಶ. ಯಾವ ರೀತಿ ಮಿಥ್ಯವಾದ ಸರ್ಪಕ್ಕ ಆಧಾರ ಮತ್ತು ಅಧಿಷ್ಠಾನ ರಜ್ಜು ಅದನು, ಅದೇ ರೀತಿ ಈ ಜಗತ್ತಿಗೆ ಆಧಾರ ಮತ್ತು ಅಧಿಷ್ಠಾನ ಯಾರು ಅಂತ ಶಿಷ್ಯ ಪ್ರಶ್ನೆ ಕೇಳ್ತಾನ. ಅದಕ್ಕೆ ಗುರು ಏನ್ ಉತ್ತರ ಕೊಡ್ತಾನ? ಅದಕ್ಕೆ ನೀನೇ ಇದ್ದೀಯಾ. ನೀನೇ ಅಂತಂದ್ರೇನು? ಪ್ರತ್ಯೇಗಾತ್ಮ, ಶುದ್ಧ ಬ್ರಹ್ಮವಿನ್ನ ಪ್ರತ್ಯೇಗಾತ್ಮ ಸ್ವರೂಪ ನೀನೇನದಿಯಲ್ಲ, ಆತ್ಮ ಸ್ವರೂಪ. ಅದರ ಅರ್ಥದಲ್ಲಿ ಆತ್ಮನೇ, ಬ್ರಹ್ಮನೇ ಈ ಮಿಥ್ಯವಾದ ಜಗತ್ತಿಗೆ ನೀನು ಅಂತಂದ್ರೆ ವಾಚ್ಯಾರ್ಥದ ನೀನು, ಲಕ್ಷ್ಯಾರ್ಥದ ನೀನು ಅಲ್ಲ. ನಾಮರೂಪಾತ್ಮಕ ನಿಯಮ. ಶುದ್ಧ ಬ್ರಹ್ಮ ಭಿನ್ನ ಪ್ರತ್ಯೇಗಾತ್ಮ ಚೇತನ ಸ್ವರೂಪ ಏನದಲ್ಲ ಪ್ರತಿಯೊಂದು ಜೀವಿದು, ಅದೇ ಈ ಮಿಥ್ಯಾ ಜಗತ್ತಿಗೆ ಆಧಾರ ಮತ್ತು ಅಧಿಷ್ಠಾನ. ಅದರ ಅರ್ಥ ಆತ್ಮನೇ ಆಧಾರ, ಆತ್ಮನೇ ಅಧಿಷ್ಠಾನ ಅಂತ ಹೇಳ್ತಾರೆ. ಆತ್ಮನೇ ಆಧಾರ ಹೆಂಗ ಅಂತಂದ್ರ ಸಾಮಾನ್ಯ ರೂಪ ಮತ್ತು ವಿಶೇಷ ರೂಪ ಅಂತ ಆತ್ಮಕ್ಕ 2 ರೂಪಗಳದಾವ. ಸಾಮಾನ್ಯ ಮತ್ತು ವಿಶೇಷ. ಅದ ಆತ್ಮಕ್ಕ ನಾವು ವಿಚಾರ ಮಾಡಿ ನೋಡಲಾಗಿ ಯಾವ ರೂಪನೂ ಇಲ್ಲ, ರೂಪ ರಹಿತ ಅದ ಆತ್ಮ. ಅದಕ್ಕ ತಿಳಿಸಿ ಹೇಳುವ ಸಲುವಾಗಿ 2 ಭಾಗ ಮಾಡ್ತಾರ. ಒಂದು ಸಾಮಾನ್ಯ, ಇನ್ನೊಂದು ವಿಶೇಷ. ಅದು ಇರೋದು ಒಂದೇ ಅದ. ಅದ್ರೊಳಗ ಸಾಮಾನ್ಯ ವಿಶೇಷ ಭಾವರಹಿತವಾಗಿದೆ ಆತ್ಮ. ತಿಳಿಸುವುದಕ್ಕಾಗಿ ಸಾಮಾನ್ಯ ವಿಶೇಷ ಭಾವ ಸಹಿತವಾಗಿ ನಾವು ತಿಳಿಸಿ ಹೇಳ್ತೀವಿ ಅಷ್ಟೇ. ಅಲ್ಲಿ ಏನಾಗ್ತದ? ಸಾಮಾನ್ಯ ಆತ್ಮದ ಸಾಮಾನ್ಯ ಅಂಶ ಏನ್ ಮಾಡ್ತದಂದ್ರ ಸತ್ತು ಅಸತ್ತು, ಚಿತ್ತು ಅಚಿತ್ತು, ಆನಂದ ದುಃಖ, ನಿತ್ಯ ಅನಿತ್ಯ, ಪರಿಪೂರ್ಣ ಅಪೂರ್ಣ, ನಿರ್ದೋಷಿ ದೋಷ, ನಿರಾಕಾರ ಸಾಕಾರ, ಮತ್ತೇನಂತೀರಿ ನಿಶಬ್ದ ಮತ್ತು ಶಬ್ದ, ನಿರ್ವಿಕಾರ ಮತ್ತು ವಿಕಾರ, ಭಕ್ತ ಭವಿ,
ಹ್ಮ್ ಒಳ್ಳೇದು ಕೆಟ್ಟದು ಏನೇನದ ಎಲ್ಲಾ ಓಟುಕ ಸಪೋರ್ಟ್ ಅದ ಅದು. ಅಣು ರೇಣು ತೃಣ ಕಾಷ್ಟ ಸಚರ ಅಚರ ಎಲ್ಲದಕ್ಕೂ ಅದು ಸಪೋರ್ಟ್. ಹ್ಮ್ ಆತ್ಮದ ಸಾಮಾನ್ಯ ಅಂಶ ಹ್ಮ್ ಸಜೀವ ಹೌದು. ನಿರ್ಜೀವ ಹ್ಮ್ ವಿಶೇಷ ಅಂಶ ಅಂತ ಏನದಲ್ಲ ಅದು ಅಧಿಷ್ಠಾನ. ಅಧಿಷ್ಠಾನ. ಹ್ಮ್ ಹ್ಮ್ ಆತ್ಮದ ವಿಶೇಷ ಅಂಶ ಅಂತಂದ್ರ ಕೇವಲ ಸದ್ರೂಪ ಬ್ರಹ್ಮ ನಾನಿದ್ದೇನೆ, ಚಿದ್ರೂಪ ಬ್ರಹ್ಮ ನಾನಿದ್ದೇನೆ, ಹ್ಮ್ ಆನಂದ ರೂಪ ಬ್ರಹ್ಮ ಅದೀನಿ, ಹ್ಮ್ ಹ್ಮ್ ನಾನು ನಿರ್ದೋಷಿ ಅದೀನಿ, ನಾನು ಪರಿಪೂರ್ಣ ಅದೀನಿ, ನಾನು ಪರ್ಮನೆಂಟ್ ನಿತ್ಯ ಅದೀನಿ, ಹ್ಮ್ ನಾನು ಕೂಟಸ್ಥ ಅದೀನಿ, ಹ್ಮ್ ಚಿದಾಭಾಸಗ ಕರ್ಮದ ಪೆಟ್ಟು ಬಿದ್ದರೂ ನನಗೇನು ಆಗಲ್ಲ, ಕಮ್ಮಾರನ ಅಡಿಗಲ್ಲಿದ್ದಂಗ ಹ್ಮ್ ಅದೀನಿ ನಾನು, ಹ್ಮ್ ನಿರ್ವಿಕಾರಿ ಅದೀನಿ, ಹ್ಮ್ ಮತ್ತೇನದೀನಿ ಹ್ಮ್ ಸಾಕ್ಷಿ ಅದೀನಿ. ಹ್ಮ್ ಸುಮ್ನೆ ನೋಡ್ತೀನಿ ಯಾರ್ಯಾರು ಏನೇನ್ ಮಾಡ್ಲಕತ್ತಾರ, ಏನ್ ಮಾತಾಡ್ತಾರ, ಏನ್ ಆಲೋಚನೆ ಮಾಡ್ತಾರ, ಹ್ಮ್ ಸುಮ್ಮನೆ ನೋಡ್ತೀನಿ. ಯಾಕ ಅಂತಂದ್ರ ಅವ್ರ್ ಮಾಡಿದ್ದ್ ಅವ್ರು ಉಣ್ತಿರ್ತಾರ, ನನ್ಗೇನ್ ಸಂಬಂಧ ಇಲ್ಲ ಅದು. ಸಂಬಂಧ ಇಲ್ಲ. ಸಾಕ್ಷಿ ಆ ರೂಪ ಸಾಕ್ಷಿ ನೋಡ್ತಾರೆ. ರೂಪದಲ್ಲಿ ಇರ್ತೀನಿ ಇದು ನನ್ ಲಕ್ಷಣ ಇವೆಲ್ಲ ನಾನು. ಹ್ಮ್ ಈ ರೀತಿಯಾದಂತ ಲಕ್ಷಣಗಳನ್ನ ಸಾಧನೆ ಸಿದ್ಧಿ ಮಾಡ್ಕೊಂಡ್ರೆ ಅದಕ್ಕ ವಿಶೇಷ ಅಂತಾರ ಅದಕ್ಕ. ಹ್ಮ್ ಆ ವಿಶೇಷ ರೂಪ ಆತ್ಮದ ವಿಶೇಷ ರೂಪ ಏನದ ಅದು ಮಿಥ್ಯಾ ಜಗತ್ತಿಗೆ ಅಧಿಷ್ಠಾನ ಅದ. ಮಿಥ್ಯಾ ಜಗತ್ತಿಗೆ ಅಧಿಷ್ಠಾನ ಅಧಿಷ್ಠಾನನ ಅದ. ಹಾ ವಿಶೇಷ ರೂಪ. ವಿಶೇಷ ರೂಪ ಆತ್ಮದ ಹ್ಮ್ ವಿಶೇಷ ರೂಪ. ವಿಶೇಷ ರೂಪ. ಅದಕ್ ಅಧಿಷ್ಠಾನ ಅಂತಾರ. ಆಧಾರ ಹ್ಮ್ ಅಧಿಷ್ಠಾನ. ಹ್ಮ್ ಅಧಿಷ್ಠಾನ ಅಂದ್ರೆ ಬರೇ ಪಾಸಿಟಿವ್ ಕನ್ಸಿಡರೇಷನ್. ಹ್ಮ್ ಹ್ಮ್ ಆಧಾರ ಅಂತಂದ್ರೇನು ಎರಡು ಸಾಮಾನ್ಯ ವಿಶೇಷ. ಸಾಮಾನ್ಯದೊಳಗ ಪಾಸಿಟಿವ್ ನೆಗೆಟಿವ್ ಎರಡಕ್ಕೂ ಸಪೋರ್ಟ್. ಹ್ಮ್ ಹ್ಮ್ ವಿಶೇಷ ಏನದಲ್ಲ ಓನ್ಲಿ ಪಾಸಿಟಿವ್ ಸಪೋರ್ಟ್ ಅದ ಅಷ್ಟೇ. ಅಧಿಷ್ಠಾನ. ಅದೇ. ಹ್ಮ್ ಆಧಾರ ಬೇರೆ ಅಧಿಷ್ಠಾನ ಬೇರೆ. ವಾಚಾರ್ಥದಲ್ಲಿ ಅಧಿಷ್ಠಾನಗ ಹಂಗೆ ಎರಡು ವಾಚ್ಯಾರ್ಥನೇ ಅವು. ಆತ್ಮದ್ದೇ ಎರಡು ಆತ್ಮದ ಅಂಶಗಳೇ ಅವು. ಆತ್ಮದ ಗುಣಗಳೇ ಅವು. ವಾಚಾರ್ಥದಾಗ್ಲಿ ವಾಚ್ಯಾರ್ಥ ಅಲ್ರಿ ಲಕ್ಷ್ಯಾರ್ಥ. ಲಕ್ಷಾರ್ಥ. ವಾಚ್ಯಾರ್ಥ ಹ್ಮ್ ಅಲ್ಲ ಲಕ್ಷ್ಯಾರ್ಥ. ಹಾ ಹೌದು. ಹ್ಮ್ ನಾ ಎಲ್ಲಾ ಒಳ್ಳೇದು ಕೆಟ್ಟದು ಎರಡೂ ನಾಮರೂಪಗಳಿಗೆ ಕ್ರಿಯೆಗಳಿಗೆ ಸಪೋರ್ಟ್ ಮಾಡೋದು ಸಾಮಾನ್ಯ ಚೇತನ. ಹ್ಞೂ ಈಗ ಮದ್ವಿ ಮಾಡ್ಕೊಂಡು ದಾಂಪತ್ಯ ಜೀವನ ಮಾಡ್ಲಕತ್ತಾನ. ಹ್ಞೂ ಅವನಿಗನು ಅದೇ ಸಾಮಾನ್ಯ ಚೇತನನೇ ಸಪೋರ್ಟ್ ಮಾಡ್ಯದ. ಹೌದು. ಎಲ್ಲೋ ಹೋಗಿ ಒಂದ್ ಹುಡುಗಿನ ರೇಪ್ ಮಾಡ್ಲಕತ್ತಾನ. ಅವನೊಳಗನು ಸಾಮಾನ್ಯ ಚೇತನ ಆದ ಇಲ್ಲ? ಅದ ಸಾಮಾನ್ಯ ಚೇತನ ಎರಡಕ್ಕೂನು ರಿಪೋರ್ಟ್. ಅವ ಏನದನ ಸಾಕ್ಷಿ ಅದನ್ನ. ಯಾರು ಮಾಡಿದ ಕರ್ಮ ಅವ್ರು ಅನುಭವಿಸ್ತಿರ್ತಾರ. ಹೌದ್ ಹೌದು. ಕರ್ಮದ ಫಲ ಸೂಕ್ಷ್ಮ ಶರೀರಕ್ಕ ಸ್ಥೂಲ ಅವ ಶರೀರಕ್ಕನ. ಸಾಕ್ಷಿ ಅದನ್ನ. ಹ್ಞೂನ್ರಿ. ಹೆಂಗದ ನೋಡ್ರಿ ಇದೆಲ್ಲ ಆಟ. ಹೌದು ಬಹಳ ಸುಮ್ನೆ ವಿಟ್ನೆಸ್ ಅಷ್ಟೇ. ಹೌದು. ಅವ ಸಾಕ್ಷಿ ಇದ್ದು ಏನದನ ಸುಮ್ಮನೆ ಆಧಾರವಾಗ್ಯಾನ. ಇಬ್ಬರಿಗೆ ಆಧಾರ ಅದನ. ಕಳ್ಳನಿಗೂ ಆಧಾರ ಅದನ, ಪ್ರಾಮಾಣಿಕನಿಗೂ ಆಧಾರ. ಆಧಾರದ. ಅವ ಪರಮಾಧಾರ. ಹೌದು. ಆದ್ರ ಕೇವಲ ಪ್ರಾಮಾಣಿಕ, ಕೇವಲ ಒಂದ್ ಒಳ್ಳೆ ಸದ್ಗೃಹಸ್ಥ ಜೀವನ ಏನ್ ಮಾಡ್ಲಕತ್ತಾರ ಅವ್ರಿಗೆ ಅಧಿಷ್ಠಾನ ಅಂತಾರ. ಒಳ್ಳೇದು ಸದ್ರೂಪ ಚಿದ್ರೂಪ ಆನಂದ ರೂಪ ಏನ್ ನಿತ್ಯ ರೂಪ ಕೂಟಸ್ಥ ಚೇತನ ಅಂತೇಳಿ ಆತ್ಮ ಸ್ವರೂಪ ಪ್ರತ್ಯೇಗಾತ್ಮ ಭಿನ್ನ. ಇದು ಯಾವ್ದು ಶುದ್ಧ ಬ್ರಹ್ಮ ಭಿನ್ನ. ಶುದ್ಧ ಬ್ರಹ್ಮನಿಂದ ಅಭಿನ್ನವಾದಂತ ಪ್ರತ್ಯೇಗಾತ್ಮ ಚೇತನ ಸ್ವರೂಪ ಏನದಲ್ಲ ಅದು ನಾನೇ ಅಂತೇಳಿ ಯಾರು ಸಾಧನೆ ಮಾಡ್ತಾರ ಅಲ್ಲಿ ಏನದ ವಿಶೇಷ ರೂಪ. ಹೌದು. ಹಿಂಗಾಗಿ ಅದು ಏನದ ಅಂದ್ರ ಅಧಿಷ್ಠಾನ ಅದ ಈ ಜಗತ್ತಿಗೆ. ಇದ್ಮೇಲೆ ಏನಾಯ್ತು ಈಗ ಆತ್ಮ ಅರಿಯುವ ವಸ್ತು, ಅನಾತ್ಮ ಅರಿಸಿಕೊಳ್ಳುವ ವಸ್ತು ಆಯ್ತು ಅಂತ ಮೊದಲು ಹೇಳಿರಿ. ಇಲ್ಲಿ ಏನಾಗ್ಯದ, ಆತ್ಮ ಹೋಗಿ ಸತ್ ಚಿತ್ತಾನಂದ ನಿತ್ಯ ಪರಿಪೂರ್ಣ ಅಂತೇಳಿ ಅರಿಸಿಕೊಳ್ಳುವ ವಸ್ತು ಆಗಿ ಕುಂತದ. ನಾವು ಅದನ್ನ ಆತ್ಮವನ್ನ ಅರಿಲಕತ್ತೀವಿ. ಅರಿಯಾಕ ಹೆಂಗ್ ಬರ್ತೈತಿ ಇದನ್ನ? ಆತ್ಮವನ್ನ ನಾವು ಭಿನ್ನ ಬಿಟ್ಟು ಅರಿಲಕತ್ತೀವಿ. ಸದ್ರೂಪ ಇದ್ದಾನೆ, ಚಿದ್ರೂಪ ಇದ್ದಾನೆ. ಸದ್ರೂಪ ಅದೀನಿ ಅಂತ ಇಲ್ಲ. ನಾನೇ ಆತ್ಮ ಸ್ವರೂಪ ಇದ್ದು ಸದ್ರೂಪ ಇದ್ದೀನಿ ನಾನು ಅಂತ ಇಲ್ಲ. ಆತ್ಮ ಸದ್ರೂಪ ಇದ್ದಾನೆ ಅಂತ ಹೇಳಕತ್ತೀವಿ. ಯಾರ್ದೋ ಸುದ್ದಿ ಮಾತಾಡ್ದಂಗ ಮಾತಾಡ್ಲಕತ್ತೀವಿ. ನಾನೇ ಆತ್ಮ ಸ್ವರೂಪ, ನಾನೇ ಸದ್ರೂಪ, ನಾನೇ ಚಿದ್ರೂಪ ಅನ್ನದ್ ಬಿಟ್ಟು ನಾವೇನ್ ಮಾಡ್ಲಕತ್ತೀವಿ, ಮೂರನೇ ಜಾಗದಾಗ ಇಟ್ಟಿವಿ ಅವನಿಗೆ. ಇಟ್ಟು ಆತ್ಮ ಹಾಂಗನ, ಆತ್ಮ ಹಿಂಗದನ, ಆಧಾರ ಅದನ, ಅಧಿಷ್ಠಾನ ಅದನ ಅಂತ ಹೇಳಕತ್ತಿದ್ಮೇಲ
ಇವನಿಗೆ ಇಂತ ಒಂದು ವಿಷಯವನ್ನ ಅರಿತಾ ಇದ್ದವ ಯಾರು, ಇದನ್ನ ನೋಡವ ಯಾರು, ಅಧಿಷ್ಠಾನ ಆಗಿದ್ದು ನೋಡವ ಯಾರು, ಆಧಾರ ಆಗಿದ್ದು ನೋಡವ ಯಾರು, ಆತ್ಮನ ವಿಶೇಷ ರೂಪ ಮತ್ತು ಆತ್ಮನ ಸಾಮಾನ್ಯ ರೂಪ ಅಂತ ನೀವೇನ್ ಹೇಳಕತ್ತೀರಿ ಅದು ನಮ್ಮ ಅರಿವಿಗೆ ಬರ್ಲಕತ್ತದಲ್ಲ, ಈ ಅರಿಯುವ ವಸ್ತು ಯಾವುದು? ಅರಿಯುವ ವಸ್ತು ಆತ್ಮ, ಅರಿಸಿಕೊಳ್ಳುವ ವಸ್ತು ಅನಾತ್ಮ ಅಂತ ಹೇಳಿರಿ. ಈಗ ಏನಾಗ್ಯದ ನಮ್ಮ ಬ್ರಹ್ಮಜ್ಞಾನದೊಳಗ ಅದು ಆತ್ಮ ಏನಾಗ್ಯದ ಅರಿಸಿಕೊಳ್ಳುವ ವಸ್ತು ಆಗಿ ಕುಂತದ. ಸಾಮಾನ್ಯ ರೂಪ, ಚೇತನ ರೂಪ, ಅಧಿಷ್ಠಾನ, ಆಧಾರ ಆಗಿ ಏನಾಗ್ಯದ ಅದು ಅರಿಸಿಕೊಳ್ಳುವ ವಸ್ತು ಆಗ್ಯದ. ಅದನ್ನ ಅರಿಯುವವ ಯಾರು? ಅರಿಸಿಕೊಳ್ಳುವ ವಸ್ತುವನ್ನ ಜಡ ಆದಂಗ ಅಂತ ಜಡ ಆದಂಗಾದ. ಹೌದು. ಅರಿಯುವುದು ಆತ್ಮ ಅಂತ ಹೇಳಿರಿ. ಈಗ ಆತ್ಮನೇ ಅರಿಸಿಕೊಳ್ಳುವ ಜಡ ವಸ್ತು ಆದಂಗ ಆಗಿ ಕೂತದ. ಮಿಥ್ಯಾ ಜಗತ್ತಿನ ಆಧಾರ, ಮಿಥ್ಯಾ ಜಗತ್ತಿನ ಅಧಿಷ್ಠಾನ ಆಗಿ ಕುಂತದದು. ಹೌದೇ. ಆಗಿದ್ದಕ್ಕೇನಾಯ್ತು, ಅದು ಈಗ ಅರಿಸಿಕೊಳ್ಳುವ ವಸ್ತು ಆಯ್ತಲ್ಲ. ಅರಿಸಿಕೊಳ್ಳುವ ವಸ್ತುವನ್ನ ಇದು ಮಿಥ್ಯಾ ಜಗತ್ತು, ಇದು ಅಧಿಷ್ಠಾನ, ಇದು ಆಧಾರ, ಇದು ಸಾಮಾನ್ಯ ರೂಪ, ಇದು ವಿಶೇಷ ರೂಪ, ಮತ್ತಿದು ಆತ್ಮದ 2 ರೂಪಗಳು ಅಂತೇಳಿ ನಾವೇನ್ ಅಂತೀವಿ. ಆತ್ಮ ಏನಾಯ್ತು ಈಗ ಅರಿಸಿಕೊಳ್ಳುವ ವಸ್ತು ಆಯ್ತು. ಇದನ್ನ ಅರಿಯುವವ ಯಾರು? ಅದೇ ಇದು ಪ್ರಶ್ನೆ ಅವಂದು. ಶಿಷ್ಯಂದ ನಿಶ್ಚಲ ಜಟಿಲ ಪ್ರಶ್ನೆ. ಇದನ್ನ ಅರಿಯುವವ ಯಾರು? ಸಾಕ್ಷಾತ್ ಬ್ರಹ್ಮ ಸ್ವರೂಪದಲ್ಲಿ ನೆಲೆ ನಿಂತಾಗನ ಇದನ್ನ ಇತರದ ಈ ಪ್ರಶ್ನೆ ಉದ್ಭವಿಸುದಿಲ್ಲ. ಉತ್ತರ ಸಿಗ್ತದೆ. ಅದಕ್ಕ ವಿಶೇಷ ರೂಪ, ಆತ್ಮದ ವಿಶೇಷ ರೂಪವಾದ ಅಧಿಷ್ಠಾನ, ಸಚ್ಚಿದಾನಂದ, ಮತ್ತೇನ್ ಕೂಟಸ್ಥ ಅಂತೇನ್ ವಿಶೇಷ ರೂಪ ಅದಲ್ಲ. ಆ ವಿಶೇಷ ರೂಪಕ್ಕ ಅಧಿಷ್ಠಾನ ಅಂತಾರಲ್ಲ. ಆ ಅಧಿಷ್ಠಾನ ವಸ್ತು 2 ರೀತಿಯಲ್ಲಿ ಜ್ಞಾನ ಪಡ್ಕೋತದ. ಒಂದನೇ ಜ್ಞಾನ ಏನಪ್ಪಾ ಅಂತಂದ್ರೆ, ಅಧಿಷ್ಠಾನ ವಸ್ತು ಈ ಜಗತ್ತಿನ ಜಡ ವಸ್ತುಗಳನ್ನ ಅರಿಯುವಾಗ ಅಂತಃಕರಣ ವೃತ್ತಿ, ಇವುಗಳನ್ನ ಅವಿದ್ಯೆ, ಇವುಗಳನ್ನೆಲ್ಲ ಬಳಸ್ಕೊಂಡು ಅದೇನ್ ಮಾಡ್ತದ, ಸರ್ಪನೋ ರಜ್ಜುನೋ ಅಂತೇಳಿ ಅದು ತಿಳ್ಕೊತದ. ಯಾವದದು? ಅಧಿಷ್ಠಾನದ ಒಂದು ರೂಪ ಅದು. ಅಂತಃಕರಣದ ಮೂಲಕ, ವೃತ್ತಿ ಮೂಲಕ ತಿಳ್ಕೊಳ್ಳೋದು. ಅದೇ ಅಧಿಷ್ಠಾನ ಬರೇ ಜಡ ವಸ್ತುಗಳು ಅಷ್ಟೇ ಇಲ್ಲಲ್ಲ, ಚೇತನ ವಸ್ತುನು ಅದ. ಹಿಂಗಾಗಿ ಯಾವ ಇನ್ಸ್ಟ್ರೂಮೆಂಟ್ ಇರ್ಲಾರ್ದೆ ಅದು ಸ್ವಯಂ ಪ್ರಕಾಶ ಅದ. ಅದು ತನ್ನ ಬೆಳಕಿನಲ್ಲಿ ತನ್ನನ್ನು ಪ್ರಕಾಶ ಮಾಡಿಕೊಳ್ಳುತ್ತದೆ. ಅದಕ್ಕೇನದ, ಅಧಿಷ್ಠಾನನೇ ಈ ಜಡ ಜಗತ್ತನ್ನು ಅರಿಯುವ ವಸ್ತು. ಜಡ ಜಗತ್ತಿಗೆ ಆಧಾರವಾದಂತ ಚೇತನವನ್ನು ಈ ಅಧಿಷ್ಠಾನವೇ ಅರಿಯುವ ವಸ್ತು. ಅದಕ್ಕೆ ಅಧಿಷ್ಠಾನವೇ ಅರಿಯುವ ವಸ್ತು. ಏನ್ರಿ? ಅಧಿಷ್ಠಾನವೇ ಅರಿತತೆ. ಎಲ್ಲ ಇದು ಸಾಮಾನ್ಯ, ಇದು ವಿಶೇಷ, ಇದು ಆಧಾರ, ಇದು ಅಧಿಷ್ಠಾನ, ಇದು ಆತ್ಮ ಅಂತೇಳಿ ತಿಳ್ಕೊತದಲ್ಲ. ಈ ಅಧಿಷ್ಠಾನ ವಸ್ತು ಆತ್ಮನನ್ನು ಅರಿಯುವಾಗ ಆತ್ಮ ಸ್ವರೂಪ ಆಗಿ ಆತ್ಮವನ್ನು ಅರಿತದ. ಈ ಅಧಿಷ್ಠಾನ ವಸ್ತು ಜಡ ವಸ್ತುಗಳನ್ನು ಅರಿಯುವಾಗ ಅಂತಃಕರಣ ಸ್ವರೂಪವಾಗಿ, ಅಂತಃಕರಣ ವೃತ್ತಿ ಸ್ವರೂಪವಾಗಿ ಹೋಗಿ ಆ ಯಾವುದು ಜಡ ವಸ್ತುಗಳನ್ನು ಅರಿತದ. ಜಡ ವಸ್ತುಗಳನ್ನ ಅರಿಬೇಕಾದ್ರೆ ಅಧಿಷ್ಠಾನ ಬೇಕಲ್ಲ, ಚಿದಾಭಾಸ ಬೇಕು, ಅಂತಃಕರಣ ಬೇಕು, ಅಂತಃಕರಣ ಉಪಹಿತ ಚೇತನ ಬೇಕು, 2 ಬೇಕು. ಇವೆಲ್ಲ ಚಿದಾಭಾಸನ ಮೂಲಕ. ಹೌದು. ಅವನಿಗೊಂಥರ ಇವು ಬೆಂಕಿ ಹಿಡಿಲೋಕ ತಂಡ್ರಸ್ ಅಂತ ಇರ್ತಾವಲ್ಲ, ಚಿಮಟಿಯವು. ಹಂಗ ಈ ಜಡ ವಸ್ತುವನ್ನ ಅರಿಯೋದಕ್ಕೆ ಅವನ ಉಪಕರಣ ಅವು. ಚಿದಾಭಾಸ, ಅಂತಃಕರಣ ವೃತ್ತಿ, ಅವಿದ್ಯಾ ವೃತ್ತಿ. ವೃತ್ತಿ ಇರ್ಲಿಲ್ಲ ಅಂದ್ರೆ ವ್ಯವಹಾರ ಆಗಂಗಿಲ್ಲ. ಈ ವೃತ್ತಿ ಮತ್ತು ಚಿದಾಭಾಸನ ಮೂಲಕ ಅದು ಜಗತ್ತಿನ ಜಡ ವಸ್ತುಗಳನ್ನ ಅರಿತದ. ಚೇತನವನ್ನ ಅರಿಬೇಕಾದ್ರೆ ಅದು ಸ್ವಯಂ ಪ್ರಕಾಶ ಅದ. ತನ್ನ ಬೆಳಕಿನಲ್ಲಿ ತನ್ನನ್ನು ತಾನು ಅರಿತದ. ಆತ್ಮ ಸ್ವರೂಪನಾಗಿ ಏನೇನ್ ಅನುಭವ ಆಗ್ಬೇಕಂದ್ರೆ, ಈ ದೇಹ ನಾನಲ್ಲ, ಹುಟ್ಟವ ನಾನಲ್ಲ, ಬದುಕ ನಾನಲ್ಲ, ಬಾಲಕ ನಾನಲ್ಲ, ಮುದುಕ ನಾನಲ್ಲ, ಯುವಕ ನಾನಲ್ಲ,
ಸಾಯವನು ನಾನಲ್ಲ. ಹ್ಮ್ ಇಲ್ಲಿ ಸಂಪತ್ತು ಸಂಬಂಧಗಳು ಯಾವು ನನ್ನವು ಅಲ್ಲ. ಹ್ಮ್ ಹ್ಮ್ ಇದೆಲ್ಲ ಮಾಡ್ಕೊಂಡಾಗ ಅಧಿಷ್ಠಾನ ಸ್ವರೂಪ ನಮ್ಗ ಅನುಭವಕ್ಕೆ ಬರ್ತದ. ಓ ಹ್ಮ್ ಅದೇ ಬಂದಾಗ ಅದು ಆತ್ಮ ಸ್ವರೂಪ ಆಗಿರ್ತದ. ಹ್ಮ್ ಆತ್ಮ ಸ್ವರೂಪ ಕೇವಲ ಆತ್ಮ ಸ್ವರೂಪ ಆಗಿಬಿಡ್ತದ. ದೇಹದ ಒಂದು ಅಭಿಮಾನ ಬಿಟ್ಟ ಮೇಲೆ ಆತ್ಮ ಒಂದೇ ಉಳಿತದ ಅಲ್ಲಿ. ದೇಹದ ಅಭಿಮಾನ ಬಿಟ್ಟ ನಂತರ ಬಿಟ್ಟಾಗ ಆತ್ಮ ಒಂದೇ ಉಳಿತದ. ಆತ್ಮದ ಸ್ವರೂಪದಿಂದಲೇ ಆತ್ಮವನ್ನ ಅರಿಯುವುದು. ಸೂರ್ಯನ ಬೆಳಕಿನಲ್ಲೇ ಸೂರ್ಯನನ್ನು ನೋಡಿದ ಸೂರ್ಯನ ಹಾಗೆ, ನೋಡುದು. ಹೌದು. ಕನ್ನಡಿಯ ಬೆಳಕಿನಲ್ಲಿ ಮನೆಯೊಳಗಿನ ಎಲ್ಲಾ ವಸ್ತುಗಳನ್ನು ನೋಡ್ತಾನೆ. ಸೂರ್ಯನ ಬೆಳಕು ತಗೊಂಡು ಕನ್ನಡಿಯಾಗ ಹಾಕಿ ಹ್ಮ್ ಹ್ಮ್ ಮನಿ ಒಳಗ ಬಿಟ್ಟನಂತಂದ್ರೆ ಮನೆಯೊಳಗಿನ ಎಲ್ಲಾ ವಸ್ತುಗಳನ್ನು ನೋಡ್ತಾನ ಹೌದು. ಕನ್ನಡಿಯ ಬೆಳಕಿನಲ್ಲಿ. ಆದ್ರ ಅದೇ ಹ್ಮ್ ಕನ್ನಡಿಯ ಬೆಳಕಿನಿಂದ ಸೂರ್ಯನನ್ನು ನೋಡ್ಲಿಕ್ಕೆ ಆಗಲ್ಲ. ಇಲ್ಲ ಹ್ಮ್ ನೋಡಕ್ ಸಾಧ್ಯ ಆಗುದು. ಅದಕ್ಕ ಸೂರ್ಯನ ಬೆಳಕಿನಲ್ಲೇ ಹೇಗೆ ನೋಡುತ್ತೇವೆಯೋ, ಹ್ಮ್ ಕೂಟಸ್ಥನು ತನ್ನ ಚೇತನದ ಸ್ವರೂಪವನ್ನ ತನ್ನಿಂದಲೇ ಕಾಣುತ್ತಾನೆ. ಹ್ಮ್ ಮತ್ತು ಕೂಟಸ್ಥನು ಜಡ ವಸ್ತುಗಳನ್ನ ತನ್ನ ಅಂತಃಕರಣ ವೃತ್ತಿಯಿಂದ ಅಥವಾ ಅವಿದ್ಯಾ ವೃತ್ತಿಯಿಂದ ಆ ವಸ್ತುಗಳ ಆವರಣ ಭಂಗ ಮಾಡಿ ಹ್ಮ್ ಆ ವಸ್ತುಗಳನ್ನು ಅರಿಯುತ್ತಾನೆ. ಹ್ಮ್ ಹ್ಮ್. ಹೌದು. ಇದೆಲ್ಲ ಯಾರು ಅಂದ್ರೆ ಅಧಿಷ್ಠಾನ ಚೇತನ. ಹ್ಮ್ ಅಧಿಷ್ಠಾನ ಚೇತನನೇ ಏನಾಗ್ಯದ, ಅಧಿಷ್ಠಾನ ಚೇತನವೇ ಆತ್ಮನನ್ನ ಅರಿತತೆ. ಆಧಾರ ಆಧಾರ. ಆಧಾರ. ಅಧಿಷ್ಠಾನ. ಹ್ಮ್ ಸಾಮಾನ್ಯ ರೂಪ ಆಧಾರ, ವಿಶೇಷ ರೂಪ ಅಧಿಷ್ಠಾನ. ಆತ್ಮದ ವಿಶೇಷ ರೂಪನೇ ರೂಪ. ಅಧಿಷ್ಠಾನ. ಆ ವಿಶೇಷ ರೂಪದಿಂದ ಹ್ಮ್ ಎರಡು ಕೆಲಸ ಮಾಡ್ತದ. ಒಂದು ಜಡ ವಸ್ತುವನ್ನ ಅರಿಬೇಕಾದ್ರೆ ಅಂತಃಕರಣ ವೃತ್ತಿಯನ್ನು ಬಳಸ್ಕೊಂಡು ಅರಿತದ, ಬಳಸ್ಕೊಂಡೆ ಇಲ್ಲ ಅವಿದ್ಯಾ ವೃತ್ತಿ. ಅಲ್ಲಿ ಬೆಳಕಿದ್ರ ಅಂತಃಕರಣ ವೃತ್ತಿ, ಬೆಳಕಿಲ್ಲ ಕತ್ತಲ್ದಾಗ ಅವಿದ್ಯಾ ವೃತ್ತಿ ಹೇಳ್ತದ. ಅದಕ್ಕೆ ಆಯುಧ. ಹೌದು ಹೌದು. ಆ ವಿಷಯ ಮೊದಲು ಹೇಳಿರಿ ಅಪ್ಪ ಇವನ್ನೆಲ್ಲ. ಮತ್ತೆ ಚೇತನವನ್ನ ಅರಿಬೇಕಾದ್ರ ಅದೇ ಅಧಿಷ್ಠಾನ ವಸ್ತು ಏನದಲ್ಲ, ಚೇತನವನ್ನ ಅರಿಬೇಕಾದ್ರ ಅದು ತನ್ನ ಸ್ವರೂಪವನ್ನು ತಾನೇ ಅರಿತದೆ. ಯಾವ ವಸ್ತುವಿನ ಅವಶ್ಯಕತೆ ಇಲ್ಲದೆ ಇಲ್ಲ. ತನ್ನನ್ನು ತಾನೇ ಆತ್ಮ ಅನುಭವಕ್ಕೆ ಬಂದ್ಬಿಡ್ತದ. ಯಾವಾಗ ಈ ಜಡದೇಹದ ಅಭಿಮಾನ, ಜಡದೇಹದ ಸಂಪತ್ತುಗಳ ಬಗ್ಗೆ, ಸಂಬಂಧಗಳ ಬಗ್ಗೆ ನಾವು ಅಭಿಮಾನ ಕಳ್ಕೊತೀವಿ, ಅವಾಗ ಏನಾಗ್ತದ, ಆತ್ಮದ ಅನುಭವ ಬಂದ್ಬಿಡುತ್ತೆ ಆಟೋಮೆಟಿಕ್. ಹ್ಮ್ ಈ ವಿಷಯ ಬಹಳ ಗಂಭೀರ ಅಪ್ಪ. ಈಗ 4ನೇ ತರಂಗನ ಇದು ಮುಗಿತ. 4ನೇ ತರಂಗ ಬಹಳ ಮಹತ್ವದ್ದತೆ ಅಪ್ಪ. ಬಹಳ ಮಹತ್ವದ. ಹೌದಪ್ಪ. ಇಲ್ಲ ಇವ್ರು ಎಲ್ಲಾರು ಈಗ ವಿಚಾರ್ಸಾಗ ಬಸವರಾಜ್ ನೀಲೂರಿ ಅಪ್ಪಗಳು ಮುಗ್ಸಾಕ್ ಬಂದ್ರೇನೋರಿ ಅಪ್ಪ ಅದನ್ನ. ಸೆಕೆಂಡ್ ರೌಂಡ್ ಮುಗಿಸ್ಲಕತ್ತಾರ ಅವ್ರು. ಏನಪ್ಪ ಸೆಕೆಂಡ್ ರೌಂಡ್ ಮುಗಿಸ್ಲಕತ್ತಾರ. ಅವ್ರ ಬಲ್ಲಿ ಇದ್ದವ್ರು ಶಾಸ್ತ್ರಜ್ಞಾನ ಇದ್ದವ್ರು ಚಂದ ಅದಾರ, ಚಲೋ ಅದಾರ. ಅವ್ರ ಮೊದಲ ಓದ್ಕೊಂಡವ್ರು ಅದಾರ ಅವ್ರೆಲ್ಲ. ಅದಾರ. ಹೌದಪ್ಪ. ಸಂಗಡಿಗರು ಟೀಮ್ ಚಲೋ ಅದ ಅವ್ರದ್ದು. ಹೌದಪ್ಪ. ಇವ್ರಿಗೆ ಗುರುಗಳಂತ ಕುಂದಿರ್ಸ್ಯಾರ. ಆದ್ರ ಇವ್ರಕಿಂತ ಚಂದ ಹೇಳೋರ್ನು ಅದಾರ ಅದ್ರಾಗ, ಚಂದ ತಿಳ್ಕೊಂಡವ್ರನು ಅದಾರ ಅದ್ರಾಗ. ಫಾರ್ವರ್ಡ್ ಇದು ಅದಾರ ಅವ್ರು. ಹೌದಪ್ಪ. ಅದ ಬಾಳ ಅಭ್ಯಾಸ ಮಾಡ್ಯಾರ್ರಿ. ಮಾಡ್ಯಾರ, ಎಲ್ಲಾರು ಅಭ್ಯಾಸ ಮಾಡ್ಯಾರ್ರಿ. ಅದನ್ನ ಅನುಭವಿಸ್ಕೊಂಡು ಇದನ್ನ ಮಾಡ್ಕೊಂಡ್ ಅಣ್ಣನ ಇದನ್ನ ಮಾಡ್ಯಾರಪ್ಪ. ನಮ್ಮಲ್ಲಿ ಒಂದಿಷ್ಟ ಇರ್ತಾರಪ್ಪ. ಇವ್ರನ್ನ ಸುಧಾರಣೆ ಮಾಡೋದು ಬಾಳ ಮುಖ್ಯ ಐತ್ರಿಪ್ಪ. ಸುಧಾರಣೆ ಮಾಡಿದವ್ರನ್ನ ಮಾಡೋದು ದೊಡ್ಡ ಮುಖ್ಯ ಇಲ್ಲ. ಈಗ ದಡ್ಡ ಗೊತ್ತಿಲ್ಲಾರ್ದವ್ರಿಗೆ ಗೊತ್ತಾಗ್ಲಕತ್ತದಲ್ಲ, ಅದು ಬಹಳ ಮಹತ್ವದ್ರಪ್ಪ. ಕೀರ್ತಿ ಅಂತಾರ ಇದಕ್. ಹೌದಪ್ಪ. ಕೀರ್ತಿ ಬೇರೆ, ಪ್ರಚಾರ ಬೇರೆ. ಹೌದಪ್ಪ. ಪ್ರಚಾರ ಅಂದ್ರ ತಾನೇ ಮಾಡ್ಕೊಳ್ಳೋದು. ನನ್ ಬಗ್ಗೆ ನಾನ್ ವಿಚಾರ ಸಾಗರ ಹೇಳ್ತೀನಿ ಬರ್ರಿ ಅಂತ ಪಾಂಪ್ಲೆಂಟ್ ಹಂಚಿ ಎಲ್ಲಾರ್ಗಿ ಕರೆಯೋದು ಪ್ರಚಾರ ಅದು. ಕೀರ್ತಿ ಅಂದ್ರೇನು, ಅದರದ ಪರಿಮಳಕ್ಕ ದುಂಬಿಗಳು ಹೆಂಗ್ ಬರ್ತಾವ ತಾನೇ ಕರಿಲಾರ ಹಂಗ ಇಲ್ಲಿ ನಮ್ಮದೆಲ್ಲ ಏನದ ವಿಚಾರ ಸಾಗರಕ್ಕೆ ನಾವೇ ಹೋಗಿ ಅಂಟ್ಕೊಂಡಿವಲ್ಲ, ಇದು ಕೀರ್ತಿ. ಅದು ನಿಶ್ಚಲದಾಸರ ಕೀರ್ತಿ.
ಎಲ್ಲಾರು ನಿಶ್ಚಲದಾಸರ ಕೀರ್ತಿಯನ್ನ ಪ್ರಸಾರ ಮಾಡ್ಲಿಕತ್ತೀವಿ. ಹ್ಮ್. ಎಲ್ಲಿಯಪ್ಪ ಇದು ವಿಚಾರ ಸಾಗರ ಗ್ರಂಥ ಬಹಳ ದೊಡ್ಡ ಮಹತ್ವದ ಗ್ರಂಥ ಇದೆ. ನಿಮ್ಮ ಇದು ಈ ವಿಷಯ ಬಹಳ ಗಂಭೀರ ಇದ್ದದ್ದು ವಿಷಯ ಅನಲೈಸ್ ಮಾಡಿ ಹೇಳ್ತಾರಲ್ಲ ಅಪ್ಪ. ಇದು ಸಾದಾ ವಿಷಯ ನಡೀದಲ್ರಪ್ಪ ಬಹಳ ಮತ್ ನಿಮ್ ಶಾಸ್ತ್ರ ತಿಳಿದಿದ್ರೆ ಯಾವ ಜನ್ಮದಾಗು ತಿಳಿದಿಲ್ಲ ಅಂತ ತಿಳ್ಕೊಳ್ದ್ರಿ ಅಪ್ಪ. ನಿಮ್ ಶಾಸ್ತ್ರ ಬಹಳ ಮುಖ್ಯ ಅದರಿ ಅಪ್ಪ. ಬಹಳ ಆನಂದ ಕೊಡ್ತದ. ಆನಂದ ಆಗಕೈತಿ ಅಂದ್ರ ತಿಳಿಯಾಕತೈತಿ ಅಂತಾನೆ ಅರ್ಥ ಅದ. ಹ್ಮ್ ತಿಳಿದ್ರೆ ಬಾಳ ಆನಂದ ಆತ, ತಿಳಿಲಿಲ್ಲ ಅಂದ್ರೆ ಏನ್ ಆನಂದ. ಆನಂದ ಆಗುದಿಲ್ರಿ. ಎದ್ದ ಯಾವಾಗ ಹೋದಿನ ಅಂದಂಗ ಕನ್ನಡ ಮೀಡಿಯಂ ಹುಡುಗಗ್ ಹೋಯ್ದು ಇಂಗ್ಲಿಷ್ ಮೀಡಿಯಂ ಕ್ಲಾಸಿಗೆ ಕುಂದರ್ಸ್ದಂಗ ಆತ. ಹಂಗ ಆಕತ್ರಿ. ಹ್ಮ್ ಹೌದಪ್ಪ. ಇಲ್ಲ ಏನಂದ್ರಪ್ಪ ಶಾಸ್ತ್ರ ನಮಗ ಆನಂದ ಬಾಳ ಕೊಟ್ಟೈತಪ್ಪ. ಹಿಂಗ ಆಗೈತ್ರಲ್ಲ ಆನಂದ ಬಹುಶಃ ಆಗದಂದ್ರ ಬ್ರಹ್ಮ ಸ್ವರೂಪ ಆಗದು. ಹ್ಞೂನ್ರಿಪ್ಪ. ಇಲ್ಲ ನಮಗೂ ಮನಸ್ಸಿನ ಇದು ಬಾಳ ಇದ್ರಾಗಿದ್ವಿ ಅಪ್ಪ ನಾವು. ಬಾಳ ತೊಂದ್ರೆ ಹೆಂಗ್ ರಿಟೈರ್ಮೆಂಟ್ ಲೈಫ್ ಹೆಂಗ ಈಗ ನನಗ್ ಒಂದೊಂದು ನಿಮಿಷತೆಗೆ ಇಂಪಾರ್ಟೆಂಟ್ ಆಗಿಬಿಟ್ಟತ್ರಿ ಅಪ್ಪ. ನಿಮ್ಮ ಯೂಟ್ಯೂಬ್ ಇವನ್ನ ಕೇಳಕ್ ನಮ್ದು ಮನಿದ್ ಒಂದಿಟ ಈ ಮಕ್ಕಳದ್ದು ಒಂದಿಟ ಒಂದಿಟ ಇವದಾವ್ರಿ. ಹಿಂಗಾಗಿ ಇನ್ನ ಹೊಲದ್ದದು ಇನ್ನ ಯಾರಿಗಾರ ಹಚ್ಚಿ ಎಷ್ಟ್ ತರ್ತಿರ್ ತಗೊಂಡ್ ಬಂದ ಕೊಡ್ರಿ ಅಂತೇಳಿ ಮನಿ ಅಟ್ ಹಾಕಿಸಿ ಆರಾಮ ಇಲ್ಲಿ ಎದ್ದ ಇದೇ ಚಿಂತನೆ ಮಾಡ್ಬೇಕು. ಮತ್ತೆ ನಮಗ ಬಾಳ ಆನಂದ ಆಗೈತ್ರಿಪ್ಪ. ಎಲ್ಲಾ ಮನುಷ್ಯನ ನಮ್ಮ ಆರೋಗ್ಯದಿಂದನೂ ಬಾಳ ಉತ್ತಮ. ಮನುಷ್ಯನ ಆನಂದ ಆತಂದ್ರ ಆರೋಗ್ಯ ತಾನ ಇಂಪ್ರೂವ್ ಆಗತ್ತತ್ರಿ. ಆಟೋಮೆಟಿಕ್. ಈಗ ನೋಡಿ ಆಟೋಮೆಟಿಕ್ ಆಗತ್ತ. ಮುಂಜಾನೆ ಇವ್ರದ್ ಕೇಳಿರಲ್ಲ ಚಿಕ್ಕಿರಪ್ಪ ಅವ್ರದ್ದು. ಹ್ಮ್ ಯಪ್ಪ. ಗಂಟಲ ಸಮಸ್ಯೆ ಎಷ್ಟೊಂದು ಆದರ್ನು ಅವರು ಹ್ಮ್ ಈ ಬ್ರಹ್ಮಜ್ಞಾನದ ಪಾಠ ಕೇಳುವ ಮೂಲಕ ಹ್ಮ್ ಅದರದ್ದು ಕ್ಯಾನ್ಸರ್ ಪ್ರಾಬ್ಲಮ್ ಈಗ ಅವರಿಗೆ ಆನ್ಸರ್ ಮಾಡಿಬಿಟ್ಟದೆ. ಕ್ಯಾನ್ಸರ್ಗೆ ಕ್ಯಾನ್ಸರ್ ಆಗಿಬಿಟ್ಟದ ಬ್ರಹ್ಮಜ್ಞಾನ. ಹ್ಮ್ ಕ್ಯಾನ್ಸರ್ ಆಫ್ ದಿ ಕ್ಯಾನ್ಸರ್ ಇದು. ಇಲ್ಲ ಅದೇ ಈ ಬ್ರಹ್ಮಜ್ಞಾನದಿಂದ ಅದ್ ಪೂರ್ತಿ ಬೇರ್ಸದೆ ಕಿತ್ತು ಆದ್ರೂ ಹೇಳಾಕ ಈಗ ಅವ್ರ ಏನಾಗ್ಯಾರ ಅಲ್ಲಿ ಅವ್ರ ಮನಿ ಒಳಗ್ ಇರ್ಲಕ್ಕೆ ಅವ್ರಿಗೆ ಇನ್ಕನ್ವೀನಿಯಂಟ್ ಆಗಿತ್ತು. ಈಗ ನಾನು ಆರೋಗ್ಯ ಸುಧಾರಣೆ ಆಗ್ಯದ, ರಾಯಚೂರಿಗೆ ಬಂದು ನಿಮ್ ಜೊತೆಗೆ ಒಂದ್ ವಾರ ಇದ್ದು ಹೋಗ್ತೀನಿ ಆ ಮಟ್ಟಿಗೆ ತಯಾರಾಗ್ಯಾರ ಅವ್ರೀಗ. ಆರೋಗ್ಯ ಸುಧಾರಣೆ ಆಗೈತೆ. ಸುಧಾರಣೆ ಆಗ್ಯದ. ಚಲೋ. ಏಪ ಬಾಳ ಇದಾರ ಬಿಡ್ರಿಪ್ಪ ಅವ್ರು. ಚಲೋ ಅದಾರ. ಅಲ್ಲಿ ಕಾತರ್ಕಿ ಒಳಗ ಅಲ್ಲಿ ಒಬ್ರು ಶೆಟ್ರ್ ಅಂತದಾರ. ಹ್ಞೂನ್ರಿಪ್ಪ. ಅದೇನೋ ಅವ್ರಿಗೆ ಕುಷ್ಠ ರೋಗ ಅವು ಏನೇನೋ ಜಡ್ಡುಗಳು ಜಗ್ಗಿ ಪ್ರಾಬ್ಲಮ್ ಇದ್ದು ಅಂತ. ಈಗ ಅವ್ರು 4 ವರ್ಷಲಿಂತ ಈ ಪಾಠ ಕೇಳಕತ್ತಾರಂತ. ಅವ್ರೇ ಹೇಳಿದ್ರು 4 ವರ್ಷಲಿಂತ ಆಯ್ತು ನಿಮ್ ಪಾಠ ಕೇಳಕತ್ತೀವಿ. ಭಯಂಕರ 4-5 ರೀತಿ ಜಡ್ ಅವೇನೋ ಪಾಂಡು ರೋಗ ಅವೇನೇನೋ ಹೇಳಿದ್ರು. ಹಿಂದಿಂದೆಲ್ಲ ನಾ ಕೇಳಕ ಇಷ್ಟ ಪಡಂಗಿಲ್ಲ ನಾನು. ಇವತ್ ಏನ್ ಮಾಡ್ಬೇಕ್ ಅಷ್ಟೇ. ಹಿಂದ ಹಂಗಾಗಿತ್ತು ಹಿಂಗಾಗಿತ್ತು ಅದಾಗಿತ್ತು ಇದಾಗಿಲ್ಲ ಏನ್ ಹೇಳ್ತಾರಪ್ಪ. ಈಗ ಆರಾಮ್ ಅದಿರಿಲ್ಲ ಆಯ್ತು ಅಂತಾನ. ಆಯ್ತು ಮನಿಗ್ ಬರ್ರಿ ಅಂತ 2-3 ದಿವ್ಸ ಇದ್ದೇವೆ ಅಲ್ಲಿ. ಎಲ್ಲಿ ಕಾತರ್ಕಿಯಾಗ. ಎಲ್ಲಿ ಬಿಜಾಪುರ ಜಿಲ್ಲಾ ರೀ? ಇಲ್ಲ, ಇಲ್ಲಿ ಕೊಪ್ಪಳ ಡಿಸ್ಟ್ರಿಕ್ಟ್. ಕೊಪ್ಪಳ. ಕೊಪ್ಪಳಲಿಂತ 20 ಕಿಲೋಮೀಟರ್, 15-20 ಕಿಲೋಮೀಟರ್. ಮನಿಗ್ ಬರ್ರಿ ಅಂದ್ರೆ ನಾವ್ ಮನಿಗ್ ಹೋಗಿಲ್ಲ, ಹೋಗ್ಲಕ್ ಆಗ್ಲೇ ಇಲ್ಲ. ಅದ್ ಮನಿಗ್ ಹೋಗ್ಲಕ್ ಆಗ್ಲಿಲ್ಲ. ಅವ್ರ ಏನ್ ಮಾಡ್ಯಾರ, ಕೊಟ್ರಯ್ಯ ಅಬ್ಬಿಗೇರಿ ಮಠ್ರ ಮನಿಗ್ 2-3 ಸಾರಿ ಚಕ್ಕರ್ ಹೊಡದಾರ. ಇವ್ರ ಮನ್ಯಾಗ ಇರ್ತಾರ, ಇಲ್ಲೇ ಹೋಗಿ ಕೂತ್ ಮಾತಾಡಮ್ಮ ಅಂತ. ಅಲ್ಲಿ ಮನ್ಯಾಗನು ಇಲ್ಲ ನಾನು. ಪ್ರವಾಸ ಹೋಗಿದ್ರಿ? ಇಲ್ಲ, ಹೊಲ ನದಿ ಅಲ್ಲಿ ಇಲ್ಲಿ ಅಡ್ಡಾಡಿ ಊರ ಚಲೋ ಸೀನ್ರಿ ಮಸ್ತ್ ಅದ ಅಲ್ಲಿ. ಇಲ್ಲಿ ಕೊಪ್ಪಳ ಕೊಪ್ಪಳ ಇದು ಕಾತರ್ಕಿ. ಅದು ಇದ್ರದು ಹಿನ್ನೀರ್ ಬಂದು ನಿಂತ ಬಿಟ್ಟದ. ಪೂರ ಊರ್ ಸುತ್ತ ನಿಂತದ. ತುಂಗಭದ್ರಾ ಡ್ಯಾಮ್ ಇಂದು. ಹಿಂಗಾಗಿ ಒಟ್ಟ ಸೀನ್ ಚಲೋ ಅದ. ನಾವ್ ಸುಮ್ ಹೊರಗೆ ಇದ್ದವ್, ಮನ್ಯಾಗ ಇದ್ದೆಲ್ಲ ಸಿಕ್ಕಿಲ್ಲ. 2-3 ದಿವ್ಸ ಐತಿ ಇವ್ರ ಸಲುವಾಗಿ ತಿರ್ಗ್ಲಕತ್ತೀವಿ, ಒಟ್ಟ ಸಿಗಲ್ರು. ನಮ್ಮೂರಾಗೆ ಐತಿ, ನಮ್ಗೆ ಸಿಗಲ್ಲಾಗ್ಯಾರ ಅಂತ ಹೇಳಿ ಅಳ್ಕೋತ್ ಗುಡಿಯಾಗ ಮಕ್ಕೊಂಡಾರ 80 ವರ್ಷದ ಮುತ್ಯ. ದರ್ಶನ ತಗೋಬೇಕಂತ ಹೇಳಿ ಮತ್ತ ಇನ್ನೇನ್ ಮಾಡ್ಬೇಕಪ್ಪ ನಡಿ ಅಂತ ಹೇಳಿ ಮನಿಗ್ ಹೋಗಿದ್ರಿ. ಎಳ್ಕೋತ ಅಲ್ಲಿ ಮಕ್ಕೊಂಡ್ಬಿಟ್ಟೆ. ನಾ ಏನ್ ಮಾಡ್ಲಿ, ಒಂದ್ ವೇಳೆ ನಮ್ ಮನಿಗ್ ಬರ್ಲಾರ್ದೆ ನೀವು ಹೋಗಿದ್ರಿ ಅಂತ ಅಂದ್ರೆ ಕೊಟ್ರೆ ಈಗ ಜನ್ಮ ಹೋಗ ತನಕ ಬಿಡ್ತಿದ್ದಿಲ್ಲ. ಜಗ್ಗಿ ಬೈತಿದ್ದೆ ನಮ್ ಮನಿಗ್ ಮತ್ತ ಆದ್ಮೇಲೆ ಎಲ್ಲ ನಮ್ ನೋಟ್ಸ್ ಗಳು ಕೇಳಿ ಅವ್ರಿಗೆ ಕೆಲವೊಂದು ಡೌಟ್ಸ್ ಇದ್ದು.
ಹ್ಮ್ ಆ ಡೌಟ್ಸ್ ಗಳ ಬಗ್ಗೆ ಎಷ್ಟು ಮಂದಿ ಕೇಳಿನಿ, ಬಂದವ್ರಿಗೆ ಹೋದವ್ರಿಗೆ ಎಲ್ಲಾ ಕೇಳಿದ್ರ ಏನು ಸಮರ್ಪಕ ಉತ್ತರ ಕೊಡ್ಲಿಲ್ಲ. ಈಗ ನಿಮ್ಲಿಂತ ನಮಗ್ ಚಲೋ ಉತ್ತರ ಸಿಕ್ತು, ಹ್ಮ್ ಎಲ್ಲಾ ಚಂದ ಆಯ್ತು, ಆನಂದ ಆಯ್ತು, ಖುಷಿ ಆಯ್ತು ಅಂತಂದ್ರು. ಆಯ್ತಪ್ಪ ನಡಿತೀವಿ ಅಂತೇಳಿ ಬಂದೆವು. ಹ್ಮ್ ಒಟ್ಟೆ ಇದು ಗವಿಸಿದ್ದ ಜಾಗೃತಿಯಲ್ಲಿ ಹೋಗಿದ್ರಪ್ಪ ಅಲ್ಲಿ? ಅದು ಕೊಪ್ಪಳದಾಗ ಇರ್ತದ್ರಿ. ಕೊಪ್ಪಳದೇ ಗುಡಿ ಇಲ್ಲಿ ಕಟ್ಟ್ಯಾರ ಅವ್ರು. ಇನ್ನ ಒಂದು ಕೊಪ್ಪಳದ್ದೇ ಬ್ರಾಂಚ್ ಮಾಡ್ಯಾರ ಇಲ್ಲಿ. ಅಜ್ಜಾವ್ರ ಕಾತರ್ಕೆ ಭೇಟಿ ಆಗಿದ್ರಪ್ಪ? ಅಜ್ಜವ್ರು ಇಲ್ಲ, ಅಲ್ಲಿ ಇನ್ನೊಬ್ರು ಬೇರೆಯವ್ರು ಇರ್ತಾರ. ಅಲ್ರಿ ಇಲ್ಲಿ ಕೊಪ್ಪಳದಾಗಪ್ಪ? ಕೊಪ್ಪಳಕ್ ಅಲ್ಲಿ ಇದಕ್ ಮಠಕ್ ಹೋಗಿಲ್ಲ. ಹೋಗಿಲ್ಲ. ಟೈಮ್ ಎಲ್ಲಿದ್ರಿ ಮನಿಗ್ ಹೋಗೋದು ಅಟ್ಟೆ ಅವಸರ, ಬರಾಗು ಅಟ್ಟೆ ಅವಸರ. ಅವ್ರು ಚಲೋ ಅದಾರಪ್ಪ ಅಪ್ಪಗಳು. ಚಲೋ, ಬಾಳ ಚಲೋ ಅವ್ರ. ಬಾಳ ಬಾಳ ಚಲೋ ಅವ್ರ. ಹೌದು. ಸಾಮಾಜಿಕ, ಆಧ್ಯಾತ್ಮಿಕ, ನೈತಿಕ, ಹೌದು, ಎಲ್ಲಾ ಧಾರ್ಮಿಕ, ರೀತಿ. ತಾವು ಚಂದ ಅದಾರ, ಎಲ್ಲರಿಗೂ ಚಂದ ಹೌದಪ್ಪ, ಹೌದು. ಆಶೀರ್ವಾದ ಮಾಡ್ಯಾರ. ಹೌದು, ಎಲ್ಲಾ ಚಂದ ಅದಾರ. ಹೌದು. ಪ್ರವಾಸ, ಕೊಪ್ಪಳ ಪ್ರವಾಸ ಚಲೋ ಆತ್ರಿಪ್ಪ ಹಂಗಾರ. ಗ್ರ್ಯಾಂಡ್ ಸಕ್ಸಸ್ ಕಾತಿರ್ತಿದ್ದು. ಆಮೇಲೆ ಕೊಪ್ಪಳಕ್ಕಿಂತ ಒಂದ್ ಹೆಜ್ಜೆ ಮುಂದಕ್ಕೆ ಅದ, ಅಷ್ಟು ಚಲೋ ಮಾಡ್ಯಾರ ಅವ್ರ ಅಲ್ಲಿ ಕಾತರ್ಕ್ಯಾಗ. ಹಿರೇಗೌಡ್ರು, ಶಂಕರ ಗೌಡ್ರು ಅಂತೇಳಿ ಅದಾರ. ಅವ್ರ ಒಂದ್ 6 ಮಂದಿ ಅಣ್ಣ ತಮ್ಮದಿರ್ ಅದಾರ. ಹೊಸು ಮಂದಿ ನಿಂತು ಮಾಡಿಸ್ತಾರ ಅದ ಕಾರ್ಯಕ್ರಮ. ಎಲ್ಲ ಪಾಲಿಟಿಕ್ಸ್, ಅಗ್ರಿಕಲ್ಚರು, ಸ್ಪಿರಿಚುವಲ್, ಸರ್ವ ರೀತಿ ಸಮೃದ್ಧ ಊರ. ಎಲ್ಲ ಗೌಡ್ರದ ಸಂಸ್ಕಾರನೇ ಹಂಗದ ಅಲ್ಲಿ. ಗೌಡ್ರ ಅಂದ್ರೆ ಎಂತವ್ರ ಇರ್ಬೇಕು ಅಂತ ಒಂದು ದೊಡ್ಡ ಆದರ್ಶ. ಆದರ್ಶ ಅದಾರ ಅವ್ರ. ಗೌಡ್ರ ಮೇಲೆ ಬುಕ್ಗಳು ಬರ್ದಾರ. ಒಳ್ಳೆ ಜನ, ಒಳ್ಳೆ ಊರು, ಒಳ್ಳೆ ಇದು. ಹೋಗಿದ್ರಿಪ್ಪ ಅವ್ರದಲ್ಲಿ? ಅವ್ರ ಮನಿಗೆ ಕರ್ಕೊಂಡ್ ಹೋಗಿದ್ರು. ಅವ್ರು 5 ದಿವಸನೊಳಗ ಒಂದ್ 20-30 ಮಂದಿ ಸ್ವಾಮಿಗಳ ಕರ್ಸಿರ್ತಾರ ನೋಡ್ರಿ. ಬಂದ್ ಮಾತಾಡಿ ಹೋಗ್ತಾರ. ಒಳ್ಳೆ ಸಂಸ್ಕಾರ ಇದ್ದಂಗ. ಒಳ್ಳೆ ಸಂಸ್ಕಾರ ಅದರಿ, ಬಹಳ ಚಂದ ಅದರಿ. ಇಲ್ಲ ಹಂಗ ಅದ ಅವ್ರಿಗೆ ಆನಂದ ಕೊಟ್ಟತು. ಅದ ಎಲ್ಲಾ ರೀತಿಯಿಂದ ಅನುಕೂಲ ಆಗೈತ್ರಿಪ್ಪ. ಅವ್ರ ಹಿರಿಯರ ಸಂಸ್ಕಾರನೇ ಹಂಗದಾರಿ ಅಲ್ಲಿ. ಸಂಸ್ಕಾರ ಐತಿ, ಯಾವ್ದ ಪುಣ್ಯದ ಬಲತ್ಕಾರ ಇದ್ದಾಗ ಹಂಗ ಆಕೈತೆಪ್ಪ. ಅದಿಲ್ಲ, ಸಾಧ್ಯನೇ ಇಲ್ಲ. ಅವ್ರ ಹಿಂದಿನ ಬಂದ್ರ ಅವ್ರ ಮನ್ಯಾಗ ಕುಂದಿರ್ಸಿ 1 ತಾಸ ಸತ್ಸಂಗ ಮಾಡ್ಸಿ ಮುಂದಕ್ ಬಿಡ್ತಾರ. ಜ್ಞಾನ ಹೇಳ್ಬೇಕ ಅಲ್ಲಿ ಮನ್ಯಾಗ, ಗೌಡ್ರ ಮನ್ಯಾಗ. ಹಂಗಿಟ್ಟಾರ ಅವ್ರು. ಗೌಡ್ರ ಅಂದ್ರೆ ಹೆಂಗಿರ್ಬೇಕು ಊರಾಗ ಅಂತ ಒಂದು ಮಾಡೆಲ್, ಆದರ್ಶ ಗೌಡ್ರ ಅವ್ರು. ಅದ್ರಾಗ ನಮ್ ಕೊಟ್ರಯ್ಯವ್ರು ಗುರುಗಳು ಅವ್ರಿಗೆಲ್ಲ. ಎಲ್ಲಾ ಗುರುಗಳು. ಅಲ್ಲಿ ಸ್ವಲ್ಪ ಬಿಡಂಗಿಲ್ಲ. ಕೊಟ್ರಯ್ಯ ನನ್ ಸಂಗಟ ಇರ್ತಾರೇನಂತಂದ್ರ ಫೋನ್ ಬರೋದು. ಅಲ್ಲಿ ಕಾರ್ಯಕ್ರಮದ ಬರ್ರಿ, ಇಲ್ಲಿ ಕಾರ್ಯಕ್ರಮದ ಬರ್ರಿ. ಇವ್ರು ಭಾಷಣ ಮಾಡ್ತಾರಪ್ಪ ಅಲ್ಲಿ ಹಂಗಾರ? ಮಾಡ್ತಾರ್ರಿ, ಎಲ್ಲಾ ಮಾಡ್ತಾರ ಅವ್ರು. ಕೊಟ್ರಯ್ಯ ಓಸು ತರ ಅದಾರ ಅವ್ರು. ಇಲ್ಲ, ಒಳ್ಳೆ ಪೊಸಿಷನ್ ಕಾಯ್ಕೊಂಡ್ ಹೋಗ್ಯಾರ ಅಲ್ಲೆಲ್ಲ. ಎಲ್ಲರಿಗೂ ಒಂದ್ ಇವ್ರ ಬಗ್ಗೆ ಶ್ರದ್ಧೆ ಅದ, ಚಲೋ ಅದಾರ. ಮನಿ ಗುರುಗಳೇನೋ ಸ್ವಾಮಿಗಳ ಅದಾರ. ಹೌದು, ಚಲೋ ಆತ್ ಬಿಡ್ರಿಪ್ಪ ಅಲ್ಲಿ. ಒಳ್ಳೆ ನೆಕ್ಸ್ಟ್ ಟೈಮ್ ಕಾತರ್ಕಿ ಫಂಕ್ಷನ್ ಗೆ ಎಲ್ಲಾರು ಬರ್ಬೇಕ್ ಮನಸ್ ಮಾಡಿ. ಚಲೋ ಬೇಕಾದಷ್ಟು ಜಾಗ ಇರ್ತದ ಇರ್ಲಕ್ಕ. ಅಂತದೊಂದು ಅಂತಲ್ಲಿ ಹೋಗ್ಬೇಕ್ರಿ ಯಾವಾದ್ರ ಒಳ್ಳೇದ್. ಹೌದು. ಊಟದ ವ್ಯವಸ್ಥೆ ಅದು ಮನ್ಯಾಗ ಮಾಡ್ಲಕ್ ಸಾಧ್ಯ ಇಲ್ಲ. ಅಷ್ಟು ಚಲೋ ವ್ಯವಸ್ಥೆ ಮಾಡ್ತಾರ. ರೊಟ್ಟಿ, ಚಪಾತಿ, ಕಾಳು ಪಲ್ಯ, ಆ ಪಲ್ಯ. ಎಲ್ಲಿ ಮನೆಯಲ್ಲೇನ ವ್ಯವಸ್ಥೆ? ಇಲ್ಲ, ಗುಡಿಯಾಗ್ರಿ. ಅದೇ ಗವಿಸಿದ್ದಪ್ಪನ್ ಗುಡಿ. ಅಲ್ಲಿ ಭಕ್ತರ ಮಾಡ್ತಾರೇನೋರಪ್ಪ? ಭಕ್ತರ ಮಾಡ್ತಾರ ನೋಡ್ರಿ, ಎಲ್ಲರೂ ಕೂಡಿ. ಗೌಡ್ರದು ಮಾರ್ಗದರ್ಶನ ಇರ್ತದ, ಮೇಜರ್ ಕಾಂಟ್ರಿಬ್ಯೂಷನ್ ಇರ್ತದ. ಎಲ್ಲಾ ಮಾಡ್ತಾರ. ಬಾಳ ಚಂದ, ಸುಂದರವಾದ ಅನುಭವ. ನೀರಾವರಿ ಜಮೀನ್ ಅದಾವನ್ರಿಪ್ಪ ಅಲ್ಲಿ? ನೀರಾವರಿ, ಎಲ್ಲ ಫುಲ್ ನೀರಾವರಿ. ಊರ್ ಅಂದ್ರೆ ಹೆಂಗಿರ್ಬೇಕು, ಜನ ಅಂದ್ರೆ ಹೆಂಗಿರ್ಬೇಕು, ಆ ಊರೊಳಗ ಗೌಡ್ರ ಹೆಂಗಿರ್ಬೇಕು, ಸ್ವಾಮಿಗಳು ಹೆಂಗಿರ್ಬೇಕು, ಎಲ್ಲ ಓಸು ಆದರ್ಶಗಳು. ಒಂದು ತವ್ರ ಮನಿ ಅದು ಕಾತರ್ಕಿ. ಅವ್ರೊಂದು 3 ಊರ್ ಅದಾವ. 2-3 ಊರ್ನವ್ರು ಕೂಡಿ ಅದು ಮಾಡ್ತಾರ. ಅಗ್ಲಗ ಗುಡ್ಲಾನೂರ್ ಅಂತದ, ಇನ್ನ ಒಂದ್ ಯಾವ್ದೋ ಊರ್ ಹೇಳಿದ್ರು. 3 ಊರ್ನವ್ರು ಕೂಡಿ ಮಾಡ್ತಾರ ಅಲ್ಲಿ ಕಾತರ್ಕಿ ಒಳಗ. ಎಲ್ಲ ಮತ್ತ ನೋಡ್ರಿ, ಯಾವದೇ ಫಂಕ್ಷನ್ ಹೋದ್ರ ಬರೇ ಕುರ್ಚಿಗಳು ಇರ್ತಾವ. ಅಲ್ಲೊಬ್ರು ಇಲ್ಲೊಬ್ರು ಕೂತಿರ್ತಾರ.
ಹ್ಮ್ ಇವ್ರ ಫಂಕ್ಷನ್ ಗೆ ಓಸು ಕುರ್ಚಿ ಭರ್ತಿ ಮತ್ ಸೆಂಟರ್ನಾಗ ಸಹಿತ ಜಾಗ ಇರ್ಲಾರ್ದಂಗ್ ಕೂತಿರ್ತಾರ ಮಂದಿ. ಹ್ಮ್ ಅಡ್ಡಿಲ್ಲಪ್ಪ. ಇವ್ರಿಗೆ ಸತ್ಸಂಗ ಚಲೋ ಮಾಡ್ತಾರಪ್ಪ ಹಂಗ. ಫಸ್ಟ್ ಕ್ಲಾಸ್ ಫಸ್ಟ್ ಕ್ಲಾಸ್. ಹಂಗ ಆಗುದ್ ಬಾಳ ಕಠಿಣ ಇರಪ್ಪ. 5 ದಿನ ಅಂದ್ರ 5 ದಿವಸದ ಸ್ವರ್ಗ ಅನುಭವ ಅದು. ನೋಡ್ರಿ ಹ್ಮ್ ನಿಮಗೂ ಅಲ್ಲಿ ಎಲ್ಲಾರು ಬಳಗ ಸೇರಿತ್ತಲ್ಲ. ಹ್ಮ್ ಆ ಬಳಗದಾಗ ಎಲ್ಲ ಮತ್ತೆ ಸತ್ಸಂಗ ನಮ್ ಮನಿಗ್ ಬಳಗ ಅಂದ್ರ. ಬರ್ರಿ ನಿಮ್ ಮನಿಗ್ ಬರ್ರಿ ಅಂತೇಳಿ ಹ್ಮ್ ಎಲ್ಲಾರು ಚಲೋ ಮಂದಿ ಚಲೋ ಜನ. 5 ದಿವ್ಸ ಕಳೆದ್ರೇನ್ರಿಪ್ಪ ಅಲ್ಲಿ? 3 ದಿವ್ಸ. 3 ದಿವ್ಸ. ನೆಕ್ಸ್ಟ್ ಇಯರ್ ಅಂತೂ ರಿಟೈರ್ ಆಗಿರ್ತೀವಿ. 5 ದಿವ್ಸ ಪೂರಾ ಅಲ್ಲೇ ಇರೋದೇ ಹೋಗಿ. ಅದ ಮತ್ತೆ ನಿಮ್ಮ ಪ್ರವಚನ ಅಂದ್ರೆ 5 ದಿವ್ಸ ಅಲ್ರಿ ಅಪ್ಪ. ಇರ್ರಿ ಅಂತ ಗಂಟೆ ಬೀಳ್ತಾರ ಅವ್ರು. ನೀವು ತಿಂಗಳ ಇರ್ರಿ ಅಂತಾರ ಅವ್ರು. ಅಲ್ಲಿ ಇರಾಕ ಗುಡಿಯಲ್ಲಿ ವ್ಯವಸ್ಥೆ ಐತೇನ್ರಿಪ್ಪ? ಇರಾಕಿ ಊರ್ ತುಂಬಾ ಮನಿಗಳು ಅದಾವ. ಕೊಟ್ರೆಯವ್ರ ಮನಿನೇ ಪೂರಾ ದೊಡ್ಡ ಮನಿನೇ ಅದು. ಹ್ಮ್ ಮ್ಯಾಲ ತೆಳಗ ಎಲ್ಲ ಖಾಲಿನೇ ಇರುತ್ತೆ. ಹ್ಮ್ ಅಡ್ಡಿಲ್ಲ. ಇವ್ರು 2 ಮನಿ ಅದ. ಒಂದ್ ಹಳಿ ಮನಿ ಅದ, ಒಂದ್ ಹೊಸ ಮನಿ ಅದ. ಆಮೇಲ್ ಮ್ಯಾಲ್ ಬ್ರಹ್ಮಜ್ಞಾನ ಪೀಠ ಕಟ್ಟಿಸೇ ಬಿಟ್ಟಾರ. 2 ರೂಮ್ಗಳು, ಲ್ಯಾಟ್ರಿನ್ ಬಾತ್ರೂಮ್ ಎಲ್ಲ ಅದಾವ. ಚಂದ ಅದ. ಅಡ್ಡಿಲ್ಲ. ಮಂದಿ ನೀವೆಲ್ಲ ಬಂದ್ರುನು ಬೇಕಾದಷ್ಟು ಜಾಗ ಇತ್ತು. ಒಂದ್ ಲೇಡೀಸ್ಗೆ, ಒಂದ್ ಜೆಂಟ್ಸ್ಗೆ, ಟಾಯ್ಲೆಟ್, ಬಾತ್ರೂಮ್ ಎಲ್ಲ ವ್ಯವಸ್ಥೆ ಅದ. ಊರ್ ತುಂಬಾ ಭಕ್ತಿ ಜನ ಅದಾರ. ಒಬ್ಬೊಬ್ಬರ ಮನಿಗ್ ಇಬ್ರಿಗೆ ಕಳಿಸ್ಬಿಟ್ರೆ ಕರ್ಕೊಂಡ್ ಹೋಗ್ಬಿಡ್ತಾರ. ಅವ್ರ ಮನ್ಯಾಗಾರ ಉಣ್ರಿ, ಇಲ್ಲಿ ಗುಡಿಯಾಗಾರ ಉಣ್ರಿ, ಎಲ್ಲ ವ್ಯವಸ್ಥೆ ಚಂದ ಇರ್ತದ್ರಿ. ಅಡ್ಡಿಲ್ಲಪ್ಪ. ಇಲ್ಲ ಹಂಗೆ ಊರುಗಳು ಇರುದು ಮಾದರಿ ಊರು ಸಿಗುದು ಬಾಳ ಕಠಿಣ. ಮಾದರಿ ಊರುಗಳು. ಹೌದೌದು. ಅಮ್ಮ ಆದ್ಮೇಲೆ ಮತ್ತೊಮ್ಮೆ ಹೋಗ್ಬೇಕ್ ಅನ್ಸಂಗಿಲ್ಲ. ಕೆಲವೊಂದ್ ಕಡೆ ಹಿಂಗ ಇರ್ತಾವ. ಇಲ್ಲಿ ಮತ್ತ ಇನ್ನೊಂದ್ಸಾರಿ ಹೋಗ್ಬೇಕಪ್ಪ. ಈ ಜನರ ಜೊತೆ, ಒಳ್ಳೆ ಜನರ ಜೊತೆಗೆ ಇರ್ಬೇಕಂತ ಯಾವಾಗ್ಲೂ ಎಲ್ಲಾರ್ದು ಅಭಿಲಾಷ. ಒಳ್ಳೆಯವರ ಬಯಕೆ ಇರ್ತದ. ಎಲ್ಲಾರ್ದು ಹಂಗ ಇರ್ತೈತ್ರಿ. ಒಮ್ಮೆ ಅದ ಕಾಂಟ್ಯಾಕ್ಟ್ ಆತು ಅವನ್ ಬಿಟ್ಟು ಮನಸ್ಸು ಬರೋದಿಲ್ಲ. ಹೌದೌದಪ್ಪ. ಹಂಗ ಆಕೇತ. ಸತ್ಸಂಗದ ಹಂಗ ಅದ ಬಳಗ. ಅದ ಮತ್ತ ಹಂಗ ಸತ್ಸಂಗ ಅಂತ ಮಂದಿ ಸಿಗಬೇಕಾದ್ರೆ ಒಳ್ಳೆ ಪುಣ್ಯ ಮಾಡಿದಾಗ ಸಿಗ್ತಾರೆ. ಹೌನ್ರಿ, ಇಲ್ಲಿಕ್ಕೆ ಸಿಗೋದಿಲ್ಲ. ಪುಣ್ಯವಂತರಿಗೆ ಇವೆಲ್ಲ ಸತ್ಸಂಗ ಸಿಗೋದು. ಮನುಷ್ಯ ಜನ್ಮ, ಸತ್ಸಂಗ, ಮುಮುಕ್ಷತ್ವ ಮೂರು ಏನದಾವ ಪುಣ್ಯವಂತರಿಗೆ ಸಿಗೋದು. ಹೌದ್ರಿ. ಆಯ್ತ್ರಪ್ಪ. ಪ್ರಸಾದ ರೆಡಿ ಆಗ್ಯದ. ಊಟ ಮಾಡ್ರಿ ಮತ್ತೆ. ಒಳ್ಳೇದಾಗಲಿ. ಶರಣಾರ್ಥಿ. ಪರಮಾನಂದ ಪ್ರಾಪ್ತಿ ಭವ, ಸರ್ವ ದುಃಖ ನಿವೃತ್ತಿ ಭವ, ಇಷ್ಟಾರ್ಥ ಸಿದ್ಧಿರಸ್ತು, ಯಶಸ್ವಿ ಭವ, ಯಶಸ್ವಿ ಭವ. ನಮಸ್ಕಾರ. ಜೈ ಶುದ್ಧ ಬ್ರಹ್ಮ, ಜೈ ಜೈ ಶುದ್ಧ ಬ್ರಹ್ಮ. ಎಲ್ಲ ಶರಣಾರ್ಥಿ. ಶಿವಾಯ. ನಮಸ್ಕಾರ.